ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದವರಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದಾರ್. ಆದ್ಮೇಲೆ ಪತ್ನಿ ಶಾಸಕರು ನಮ್ಮ ಲಕ್ಷ್ಮಣ ಸವದಿ ವರ್ಸಸ್ ಜಾರಕಿಹೊಳಿ ಯಾಕೋ ಏನೋ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾ ಇದೆಯಾ ಅನ್ನುವಂಥ ಮಾತು. ಯಾಕಂದ್ರೆ ಈಗಾಗಲೇ ನಿಂಗಪ್ಪ ಖರೇನ್ನವರು ಅನ್ನುವಂಥವ್ರ ಯಾವುದೋ ಕೆಲಸಕ್ಕೆ ಇರ್ಬೋದು, ಇಲ್ಲ ಲಕ್ಷ್ಮಣ ಸವದಿಯವರ ಸಂಬಂಧಿಕರನ್ನ ಪತ್ನಿಯಿಂದ ಬೆಳಗಾವಿ ಟ್ರಾನ್ಸ್ಫರ್ ಮಾಡಿ ಸಲುವಾಗಿ ಸಿಟ್ಟಾಗಿದ್ದಾರೆ. ಆ ನೆಪ ಏನೋ ತೊಂದರೆ ಕೊಟ್ಟರು, ಮತ್ತೇನೋ ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಬ್ಯಾಂಕಿನ ವ್ಯವಹಾರ ಇತ್ತು, ಕೇಳಿಕ್ಕೆ ಹೋಗಿದ್ವಿ, ಯಾಕೆ ಹೋಗಿದ್ವಿ, ಏನು ಹೋಗಿದ್ವಿ, ಇಲ್ಲೆಲ್ಲ ಕಾಂಪ್ಲೆಕ್ಸ್ ಇದ್ದಾವೆ. ಇರಲಿ, ಯಾರು ತಪ್ಪೋ ಯಾರು ಒಪ್ಪೋ, ಅಲ್ಲಿ ಬಡ್ದು ಬಿದ್ದಿದ್ದಿಂದ ಸುಳ್ಳಲ್ಲ, ತಲೆ ಹೊಡೆದಿದ್ದಿಂದ ಸುಳ್ಳಲ್ಲ, ಏನೂ ಆಗ್ಯದ ಘಟನೆಗಳು ಈಗಾಗಲೇ ವರದಿಗಳು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಇದು ಈ ಹಂತಕ್ಕೆ ಬೆಳೆಯುವ ಸಂದರ್ಭದಲ್ಲೇ ಸಹಜವಾಗಿ ಇಲ್ಲೊಂದು ಖುಷಿ ಪಡೋ ವಿಷಯನೂ ಹೌದು, ಅಷ್ಟು ಸಂತೋಷ ಅದಕ್ಕಿಂತ ಹೆಚ್ಚಿಗೆ ನೋವು ಮಾಡ್ಕೊಳ್ಳೋ ಸಂದರ್ಭನೂ ಹೌದು. ಯಾಕಪ್ಪ ಅಂತಂದ್ರೆ ಒಂದು ಕಡೆಗೆ ಲಕ್ಷ್ಮಣ ಸವದಿಯವ್ರ ಮೇಲೆ ಆರೋಪಗಳು ಮಾಡ್ತಾಯಿದ್ದಾರೆ, ಅವ್ರ ಮಗನ ಮೇಲೆ, ಇಲ್ಲ ಅವ್ರ ಮಗ ಮತ್ತವ್ರ ಜೊತೆಗಾರ ಹೊಡೆದ್ರು ಅಂತೇಳಿ ಅದನ್ನು ಈಗಾಗಲೇ ಅಲ್ಲಗಳೆದಿದ್ದಾರೆ ಲಕ್ಷ್ಮಣ ಸವದಿಯವರು. ನಂದು ಇಲ್ಲ ಪಾತ್ರ, ಮತ್ತೇನೋ ಅವ್ರ ವೈಯಕ್ತಿಕ ಏನೋ ಜಗಳ ನಮ್ಮ ಆಲಗೂರು ಅವ್ರಿಗೆ ಅಂದ್ರೆ ಅವರ ಬೆಂಬಲಿಗ ಅಥವಾ ಕಾರ್ಯಕರ್ತಗ ಇವರ ವಾಚ್ ಶಬ್ದ ಬಿದ್ದಕ್ಕೆ ಒಬ್ಬ ಜಗಳ ಆಗಿದೆ, ನೋವು ಕಟ್ಟಾಗಿದೆ, ಹಿಂಗೇನೋ ಹೇಳಿಕೆ ಕೊಟ್ಟಿದ್ದಾರೆ. ಅದು ಏನು ನಡೆದನೋ ಅಲ್ಲಿಯ ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ಎಲ್ಲರೂ ತಾವು ಸಜ್ಜನ ಅಂತ ಹೇಳ್ತಾರೆ ಜಗತ್ತಿನಲ್ಲೇ, ಎಲ್ಲರೂ ನಾವು ಸಾಧುನ ಅವರ ಮಾಡಿದ್ರಪ್ಪ ಅನ್ನುವಂಥ ಮಾತುಗಳು ಆರೋಪ ಮಾಡ್ತಾ ಇದ್ದಾರೆ, ಪ್ರತ್ಯಾರೋಪ. ಅವನು ಕರೆ ಅನ್ನೋರು ನಾನು ಸಜ್ಜನ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿಗೆ ಹೋಗುವ ಅವಶ್ಯಕತೆ ಇತ್ತ ಅನ್ನುವಂಥ ಮಾತು ಬೇರೆ. ತನ್ನ ಜೊತೆಗೆ 4-6 ಜನ ಕರ್ಕೊಂಡು ಹೋಗಿದ್ದಾನೆ, ಏನೋ ಅದು ಗದ್ದೆಯನ್ನು ತನಿಖೆಯಿಂದ ಬರಲಿ. ಆದರೆ ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಏನಪ್ಪ ಅಂದ್ರೆ ಸೌದಿ ಮತ್ತು ಜಾರಕಿಹೊಳಿ ನಡುವೆ ಒಂದು ನಿಶ್ಚಿತವಾದ ಗೆರೆ ಕೋರದ ಯುದ್ಧ ಸ್ಟಾರ್ಟ್ ಆದಂಗೆ ಆಗ್ಯದ ರಾಜಕೀಯವಾಗಿ. ಮತ್ತು ಇದರ ಸಂದರ್ಭದಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದು, ಅದ್ರ ಬಗ್ಗೆ ಈಗಾಗಲೇ ನಾವು ಸೌದಿಯವರು ತಮ್ಮ ಇಂಟರ್ವ್ಯೂದಲ್ಲಿ ಹೇಳಿದ್ದನ್ನು ಮಾಡಿದ್ದು ನಾವು ನೋಡಿದ್ದೀವಿ. ಅಂದ್ರೆ ನಾನು ಮಾಡ್ಕೊಂಡ್ಬಂದಿದ್ದು ಕೇಂದ್ರೀಯ ಈಗಾಗಲೇ 2000 ಆಗಬೇಕಾಗಿತ್ತು ಅಂತ ಏನೋ ಹೇಳಿ ಕೊಟ್ಟರು ಅವರು. ಅದ್ರ ಜೊತೆಗೆ ನಮ್ಮ ಜೊಲ್ಲೆಯವರು ನಾನು ಮಾಡ್ಕೊಂಬಂದಿದ್ದು, ನಂದು ಅದ ಹಸ್ತಕ್ಷೇಪ ಒಂದು ಸಲಲ್ಲೇ ಕೇಂದ್ರೀಯ ವಿದ್ಯಾಲಯ ಆಗುವುದರಲ್ಲೇ ಅನ್ನುವಂಥ ಮಾತಾಡಿದರು. ಈಗ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಬಂದಿಲ್ಲ, ಇದು ಜಾಗ ನೋಡ್ಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಇದು ನಮ್ಮಿಂದ ಆಯ್ತು ಅನ್ನೋಂಗೆ ಏನೋ ಪೋಸ್ ಕೊಡೋದು. ಅದಕ್ಕಿಂತ ಮುಖ್ಯವಾಗಿ ಇನ್ನು ಮುಂದಿನ ಡೆವಲಪ್ಮೆಂಟು ಇದ್ದಾವೆ, ಅದು ಮಾತು ಬೇರೆ. ಏನೂ ಇರಲಿ, ಇದ್ರ ಕ್ರೆಡಿಟ್ ನಾವು ತೊಗೊಳ್ಬೇಕು ಅಂತೇಳಿ ಎರಡೂ ಕಡೆಯವರು, ಒಂದು ಕಡೆ ಸೌದಿಯವರು, ಇನ್ನೊಂದು ಕಡೆ ನಮ್ಮ ಜೊಲ್ಲೆಯವರು, ಮತ್ತೊಂದು ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಇವರು ಇವತ್ತು ಹೊಸ ಒಂದು ಡೆವಲಪ್ಮೆಂಟ್ ಈಗ ಆಗಲಿಕ್ಕೆ ಅಂದ್ರೆ ಒಟ್ಟಾರೆಯಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ಡೆವಲಪ್ಮೆಂಟ್ ಆದ್ರೆ ಮತ್ತೇನೋ ಅವಶ್ಯಕತೆ ಕರೆಕ್ಟ್ ನಾವು ತೊಗೊಳ್ಬೇಕು ಅನ್ನುವಂಥದ್ದು ಸಹಜದ, ಯಾರಿಗಾದ್ರೂ ಮಾಡಲಿ. ಆದರೆ ಇಲ್ಲಿ ಇದೇ ಸಂದರ್ಭದಲ್ಲಿ ನಾವು ಕೇಳುವಂಥದ್ದು ಏನಪ್ಪ ಅಂದ್ರೆ, ಭಾಳ ಒಳ್ಳೆಯ ಕೆಲಸ ನೀವು ಮಾಡಿದ್ದೀರಿ, ಯಾರೋ ಮಾಡಿರಿ. ಆದರೆ ಈ ಹಿಂದಿನ ಇತಿಹಾಸ ನೋಡಿದಾಗ ಲಕ್ಷ್ಮಣ ಸವದಿ ಅವ್ರದ್ದು ಜೊತೆಗೆ ಜೊಲ್ಲೆ ಅವ್ರದ್ದು ಏನೋ ಅಲ್ಲಿ ಒಂದಿಷ್ಟು ವರ್ಕ್ ಅದಪ್ಪ ಅಂತ ಅನ್ನಿಸ್ತದೆ. ಇನ್ನು ಪ್ರಿಯಾಂಕಾ ನಮ್ಮ ಜಾರಕಿಹೊಳಿ ಅವ್ರದ್ದು ವಿಶೇಷವಾಗಿ ಇನ್ನು ಮುಂದೆ ನಡೆಯುವಂಥದ್ದು. ಯಾಕಂದ್ರೆ ಕಟ್ಟಡ ಬರಬೇಕು, ಆಗಬೇಕು, ಹಂತಕ್ಕೆ ಬಂದು ದೂರದಾಗ ನಿಲ್ಲಬೇಕು, ಎಲ್ಲರೂ ಕುಡಿದಾಗ ಆಗ್ತದೆ. ಯಾಕಪ್ಪ ಅಂದ್ರೆ ಇದು ಯಾವುದೂ ಯಾರ ಮನೆಯ ಆಸ್ತಿ ಅಂತ ಅಲ್ಲ ಕೇಂದ್ರೀಯ ವಿದ್ಯಾಲಯ. ಹೌದು, ಕೇಂದ್ರ ಸರ್ಕಾರ ಕೊಟ್ಟದನೋ, ರಾಜ್ಯ ಸರ್ಕಾರ ಭೂಮಿ ಕೊಟ್ಟದನೋ, ಎಲ್ಲ ಮಾಡಿದಾಗ ಎಲ್ಲರೂ ಕುಡಿದಾಗ ಆಗುವಂಥದ್ದು. ಮತ್ತು ಆ ಉಪಮುಖ್ಯಮಂತ್ರಿ ಇದ್ದರು ಅನ್ನೋದು ಸಹಿತ ಅಷ್ಟೇ ಮುಖ್ಯ ಅದ. ಒಂದು ಕಡೆ ಜೊಲ್ಲೆಯವರು MP ಇದ್ದರು, ಇನ್ನೊಂದು ಕಡೆ ನಮ್ಮ ಸೌದಿಯವರು ಉಪಮುಖ್ಯಮಂತ್ರಿ ಇದ್ದರು. ಅವರೆಲ್ಲರ ಪ್ರಯತ್ನದಿಂದ ಕೇಂದ್ರೀಯ ವಿದ್ಯಾಲಯ ಆಗಲಿಕ್ಕೆ 4 ಮಕ್ಕಳಲ್ಲಿ ಕಲಿತಾರೆ, ಅದರಲ್ಲೂ ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳು ಅನ್ನೋದು ಅಷ್ಟು ಸತ್ಯ. ಆದರೆ ಇಲ್ಲಿ ನಾವು ಕೇಳುವಂಥದ್ದು ಏನಪ್ಪ ಅಂದರೆ, ಇದು ನೀವು ಕ್ರೆಡಿಟ್ ತೊಗೊಳ್ರಿ, ನೀವು ಮಾಡಿದಿರಿ, ಯಾರಿದ್ದರು ಆ ಸಮಯದಲ್ಲಿ ಅನ್ನುವಂಥದ್ದು. ಆದರೆ ಆ ಕ್ರೆಡಿಟಿಗಾಗಿ ಒಂದು ಸಣ್ಣತನ ಯಾರಿಂದನೂ ಬರಬಾರ್ದು ಅನ್ನೋದನ್ನು ಅಷ್ಟೇ ಇಲ್ಲಿ ಪ್ರಮುಖವಾಗಿದ್ದಂಥ ವಿಷಯ. ಯಾರು ಮಾಡಿದ್ರು ಜನಸಲುವಾಗಿ ಮಾಡ್ತಾಯಿದ್ರಿ, ಜೊಲ್ಲೆಯವ್ರು ಮಾಡಲಿ, ನಮ್ಮ ಅಣ್ಣ ಸಾಹೇಬ ಜೊತೆಗೆ ನಮ್ಮ ಇವತ್ತು ಸೌದಿಯವ್ರು ಮಾಡಲಿ, ಮತ್ತು ಬಟ್ ಈಗ ಬಂದಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ MP ಆದಂತಹ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇನ್ನು ಮುಂದೆ ಮಾಡಲಿ, ಇವೆಲ್ಲರೂ ಕುಡ್ಕೊಂಡು ಮಾಡ್ಕೊಂಡು ಹೋಗುವಂಥ ಸಂದರ್ಭಗಳು. ಇದರ ಬಗ್ಗೆ ಭಾಳ ಚರ್ಚೆ ಮಾಡೋಕ್ಕಿಂತಲೂ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕ್ರೆಡಿಟ್ ತೊಗೊಳ್ಳೋದು ಯಾಕಪ್ಪ ಅಂದರೆ, ಜನರು ನಮ್ಮ ಕೆಲಸ ನಾವು ಮಾಡಿದ್ರು ತೋರಿಸುವಂಥದ್ದು. ಭಾಳ ಸಂತೋಷ, ಎಲ್ಲರಿಗೂ ಜನ ನೋಡ್ತಾ ಇದ್ದಾರೆ, ಯಾರು ಮಾಡಿದರು ಯಾರಿಲ್ಲ. ಇವತ್ತು ಜನನೂ ಅಷ್ಟು ಮುಗ್ದ್ರಿಲ್ಲ ನಾವು ತಿಳ್ಕೋಷ್ಟ. ಹಾಗೆ ತಿಳ್ಕೊಂಡು ಪೂರ್ತಿಯಾಗಿ ಅಲ್ಲೇ ಏನಪ್ಪ ಅಂತಂದ್ರೆ ಏನೋ ಇಡೀ ಒಂದು ರಾಜಕೀಯ ವ್ಯವಸ್ಥೆ ತಿಳ್ಕೊಂಡಂಥವ್ರೂ ಇಲ್ಲ. ಆದರೆ ಇದನ್ನು ಲಾಭ ತೊಗೊಳ್ಳಿಕ್ಕೆ ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದೇ ಸಂದರ್ಭದಲ್ಲೇ ಈಗೇನು ಚಿಕ್ಕಾಟ ಶುರುವಾಗ್ಯದಲ್ಲ, ಇದರ ಪರವಾಗಿ ಅಥಣಿ ಏರಿಯಾದಲ್ಲೇ ಅಥಣಿಯಲ್ಲೇ ವಿಶೇಷವಾಗಿ ಸೌದಿಯವ್ರ ಪರವಾದಂಥ ಧ್ವನಿ ಮತ್ತೆ ಹೇಳಲಿಕ್ಕೆ
ಅದು ವಿಶೇಷವಾಗಿ ಸೌದಿಯವರಿಗೆ ಬೆಂಬಲ ಕೊಡೋ ಸೂಚನೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥ ಅವ್ರ ಬೆಂಬಲಿಗರು. ಈಗ ನಡೆದೇ ಬೆಂಬಲಿಗರ ನಡೆಗಿಂತ ಕಾರಣದಿಂದ ಜಾರಕಿಹೊಳಿ ಬೆಂಬಲಿಗರಾದಂತಹ ಈ ಖರೇನ್ನವರಾಗಿರ್ಬೋದು, ಇನ್ನುಳಿದವರಲ್ಲಿ ಹೋಗಿದ್ದು, ಜೊತೆಗೆ ಅಲ್ಲಿಯ ನಮ್ಮ ಸೌದಿಯವರ ಬೆಂಬಲಿಗರು, ಜೊತೆಗೆ ಅವರ ಮಗ ಇದ್ದನೋ ಇಲ್ಲೋ ಇವ್ರು ಇದ್ದಾರಾ ಅಂತ ಇಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಖರೇನ್ನವರು ಮತ್ತಿದ್ದು ಅವರಿಬ್ಬರು ಅಲ್ಲಿದ್ದರು ಅನ್ನುವಂಗೆ ಅವರ ಪ್ರಚೋದನೆ ಮಾಡಿದ್ರು. ನನ್ನ ಜೀವಕ್ಕೆ ಏನಾದರೂ ಅವರ ಕಾರಣ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬೆಂಬಲಿಗರ ಮಧ್ಯದಲ್ಲಿ ಆಲೂಗೂರವರು ಸೌದಿಯವರ ಪರವಾಗಿನೂ ಮಾತಾಡ್ತಾ ಇದ್ದಾರೆ. ಇವರೇ ಬೆಂಬಲಿಗರ ತಿಕ್ಕಾಡದಿಂದಾಗೆ ಇದು ಮತ್ತಲ್ಲೇ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ ಇಲ್ಲಿ ವಿಶೇಷವಾಗಿ. ಅದನ್ನೆಲ್ಲ ಗಮನಿಸಿದಾಗ ಇಂಥ ರಾಜಕೀಯ ಹೌದು ನಮ್ಮಿಂದ ಆಗಿದೆ ಅನ್ನೋದು ಹೇಳುವಂಥದ್ದು ಸರಿ, ಆದರೆ ಈ ರಾಜಕೀಯಕ್ಕೆ ಹಿಂಸಾರೂಪ ತಗೊಳ್ಳುವಂಥದ್ದು, ಮತ್ತೊಂದು ರೂಪ ತಗೊಳ್ಳುವಂಥದ್ದು ಎರಡು ತಪ್ಪ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದೆಯಲ್ಲಪ್ಪ ಅಂದರೆ ಅಥಣಿ ಭಾಗದಲ್ಲೇ ವಿಶೇಷವಾಗಿ ನಮ್ಮ ಸೌದಿಯವರ ಬೆಂಬಲಿಗರು ಹೆಚ್ಚಿದ್ದಾರೇನೋ ಅಂತ ಸಹಜ. ಗೋಕಾಕ್ ಬಂದಾಗ ಇಲ್ಲಿಯ ಜಾರಕಿಹೊಳಿ ಬೆಂಬಲಿಗರು ಹೆಚ್ಚಾಗುವಂಗೆ ಅಲ್ಲಿಯವರು ಇದ್ದಾರೆ. ಆದರೆ ಈ ಬೆಂಬಲಿಗರ ತಿಕ್ಕಾಟದಲ್ಲೇ ಈ ನಾಯಕರಿಗೆ ಕೆಟ್ಟ ಹೆಸರು ಬರಬಾರ್ದು, ಕೆಟ್ಟ ಹೆಸರು ತೋಳಬಾರ್ದು ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಇಲ್ಲಿವರೆಗೆ ಅದು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ, ಮಾಡಿದ್ದಾರೆ. ಕೇಂದ್ರೀಯ ವಿದ್ಯಾಲಯದ ಬಗ್ಗೆ ಅದು ಕ್ರೆಡಿಟ್ ಹೆಚ್ಚುಗಳು ಇಬ್ಬರಿಗೂ ಹೋಗ್ತದೆ, ಇದರಲ್ಲಿ ಎರಡು ಮಾತಿಲ್ಲ. ಸೌದಿಯವರಿಗೆ ಮತ್ತು ಜೊಲ್ಲೆಯವರಿಗೆ ಇವತ್ತಿನ ಜೊಲ್ಲೆಯವರು ಮತ್ತು ಸತೀಶ್ ಅವರು ಜಾಯಿಂಟ್ ಆಗಿರ್ಬೋದು, ರಾಜಕೀಯದಲ್ಲಿ ನಾಳಿನ ಆಗ್ತದೆ ಗೊತ್ತಿಲ್ಲ. ಬಟ್ ಜೊಲ್ಲೆಯವರು ಆ ಸಂದರ್ಭದಲ್ಲೇ ಹೋಗಿ ಅವರು ಮಾತಾಡಿದ್ದು, ಮಾಡಿದ್ದು, ಭೇಟಿಯಾಗಿದ್ದು. ಧರ್ಮೇಂದ್ರ ಪ್ರಧಾನ ಅವ್ರಿಗೆ ಏನು ಅವರು ಭೇಟಿಯಾಗಿದ್ದಾರೆ, ಇವರು ಭೇಟಿಯಾಗಿದ್ದಾರೆ, ಆಗಿರ್ಬೋದು, ಆಗ್ಯದ. ಅದೆಲ್ಲರ ಒಟ್ಟು ಪ್ರಯತ್ನದಿಂದ ಇದಾಗ್ಯದ. ಕೇಂದ್ರೀಯ ವಿದ್ಯಾಲಯ ಅನೇಕ ಮಕ್ಕಳಿಗೆ ಒಂದು ಭವಿಷ್ಯ ಆಗ್ತದೆ ಅನ್ನೋದು ಸತ್ಯ. ಅದೇ ಕಾಲಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹಿತ ಮುಂದಿನ ವರ್ಕ್ ಮಾಡಿಕೊಂಡು ಇನ್ನಷ್ಟು ಅದು ಸ್ಮಾರ್ಟ್ ಸ್ಕೂಲ್ ಮಾಡಿ ಅಥವಾ ಕಾಲೇಜ್ ಮಾಡಿ ಆ ಭಾಗದ ಎಲ್ಲ ಮಕ್ಕಳಿಗೆ ವಿದೇಶವಾಗಿ ಮಾಡುವಂಥದ್ದು ಮುಂದಿನ ಕೆಲಸ ಅದು ಮಾಡ್ತಾರಂತ ಅನ್ನಿಸ್ತದೆ. ಯಾಕಂದ್ರೆ ಅವ್ರ ತಂದೆಯವರಾದರೂ ಸಹಿತ ಸತೀಶ್ ಅವರು ಸಾಕಷ್ಟು ಎಜುಕೇಷನ್ ಪ್ರಿಫರೆನ್ಸ್ ನೀಡಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಒಟ್ಟಾರೆಯಾಗಿ ಒಳ್ಳೆಯ ಡೆವಲಪ್ಮೆಂಟ್ ಆಗೋ ಸಂದರ್ಭದಲ್ಲೇ ಇದನ್ನು ನಾನು ಮಾಡಿದ್ದೀನಿ ಅನ್ನುವಂಥದ್ದು ಒಂದು. ಎರಡನೇದೇನಪ್ಪ ಅಂದ್ರೆ ತಮ್ಮ ಅಭಿಮಾನಿಗಳನ್ನ ಕಂಟ್ರೋಲ್ದಲ್ಲಿ ಇಡುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಇವತ್ತು ಸೌದಿಯವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಮತ್ತು ನಮ್ಮ ಜೊಲ್ಲೆಯವರಾಗಿರ್ಬೋದು, ಇದರಿಂದ ಕಂಟ್ರೋಲ್ ಮಾಡದೆ ಹೋದ್ರೆ ತಿಕ್ಕಾಟಗಳಾಗ್ತವೆ. ಅನಗತ್ಯ ಈ ಸಂಘರ್ಷದ ರಾಜಕೀಯ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಈಗ ಇದನ್ನು ನಾವು ಮುಂದುವರಿಸಬೇಕಾ ಅನ್ನುವಂಥದ್ದು. ಈಗ ಮುಖ್ಯವಾಗಿ ಜನರಿಗೆ ಬೇಕಾಗಿದ್ದು ನಿಮ್ಮಿಂದ ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗುವಂಥದ್ದು, ನಿಮ್ಮಿಂದ ಎಲ್ಲರಿಗೂ ಶಿಕ್ಷಣ ಫ್ರೀಯಾಗಿ ಸಿಗುವಂಥದ್ದು. ಆ ದಿಶೆಯಲ್ಲೂ ಇನ್ನೂ ಕೆಲಸಗಳನ್ನು ಭಾಳಷ್ಟು ಮಾಡಬೇಕಾಗಿದೆ. ಇವಾಗ ಸತೀಶ್ ಅವರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, ಅಥವಾ ಸೌದಿಯವರಾಗಿರ್ಬೋದು, ಆ ದಿಶೆಯಲ್ಲೇ ಈ ಸಿದ್ದರಾಮಯ್ಯರ ಮೇಲೆ ಮತ್ತು ಮೋದಿಯವ್ರ ಮೇಲೆ ಪ್ರೆಷರ್ ಹಾಕಿ ಇಡೀ ದೇಶದ ತುಂಬ ಫ್ರೀ ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ಪ್ರಿಯಾಂಕಾ ಅಂತ ಯಂಗ್ ಎಂ ಪಿಗಳು ಅಥವಾ ಇನ್ನುಳಿದ ಅನೇಕ ಎಂ ಪಿಗಳು ಪ್ರಯತ್ನ ಮಾಡಬೇಕಾದ್ರೆ ಜೊಲ್ಲೆ ಅಂತ ಸಹಿತ ತಮ್ಮ BJPಯಲ್ಲೇ ಅದೇ ಕಾಲಕ್ಕೆ ನಮ್ಮ ಸೌದಿ ಅಂತವರಾಗಿರ್ಬೋದು, ಸತೀಶ್ ಅಂತವರಾಗಿರ್ಬೋದು, ಸಿದ್ದರಾಮಯ್ಯರ ಮೇಲೆ ಒತ್ತಡ ತಂದ ಕೇಂದ್ರೀಯ ವಿದ್ಯಾಲಯ ಒಂದೇ ಅಲ್ಲ, ಪ್ರತಿಯೊಂದು ಶಾಲೆನೂ ಕೇಂದ್ರೀಯ ವಿದ್ಯಾಲಯ ಆಗುವಂಗೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅಂದಾಗ ಈ ದೇಶಕ್ಕೊಂದು ದೊಡ್ಡ ಭವಿಷ್ಯ ಆಗ್ತದೆ. ಅದೆಲ್ಲ ಬಿಟ್ಟು ಒಂದು ಏನೋ ಕೇಂದ್ರೀಯ ವಿದ್ಯಾಲಯ ತಂದ್ರೆ ನಾನು ತಂದೆ ಅನ್ನೋಕ್ಕಿಂತಲೂ ಇದು ಯಾರ್ದೂ ಅಲ್ಲ, ನಮ್ಮ ಟ್ಯಾಕ್ಸ್ನಿಂದ ಬಂದಂಥ ಹಣದಿಂದ ಸರ್ಕಾರದಲ್ಲಿ ನೀವಿದ್ರಿ ಮಾಡಿದಿರಿ, ಅದಕ್ಕೆ ಥ್ಯಾಂಕ್ಸ್ ಹೇಳೋದು ಅಷ್ಟೇ ವಿನಃ ಇಲ್ಲಿ ನಾವು ಯಾರು ನೀವು ಯಾರು ನಿಮ್ಮ ಮನೆ ಆಸ್ತಿ ತಂದು ಇಲ್ಲಿ ಹಾಕಿಲ್ಲ ಅನ್ನೋ ಸಹಿತ ನಾವೆಲ್ಲ ಗಮನಿಸಬೇಕಾಗಿದೆ. ಒಬ್ಬರಿಗೆ ಅಲ್ಲ, 3 ಜನ ಕೇಳುವಂಥ ಮಾತಿದ್ದು ಜೊಲ್ಲೆ ಅವರಿಗೆ, ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ್ತು ಸೌದಿ ಅವರಿಗೆ. ಇದು ಜನಸಾಮಾನ್ಯರು ಅಂದರೆ ನಾಗರಿಕ ಸಹಿತ ತಿಳ್ಕೊಳ್ಳುವಂಥ ವಿಷಯ ಆಗಿದೆ. ಒಟ್ಟಿನಲ್ಲ ನಾವು ಹೇಳೋದಿಷ್ಟ, ಈ ಪ್ರಯತ್ನಗಳು ಒಳ್ಳೆಯ ರೀತಿಯಿಂದ ಹೋಗಲಿ, ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗುವಂಗೆ ಎಲ್ಲ ಕಡೆಗೂ ಕೇಂದ್ರೀಯ ವಿದ್ಯಾಲಯಗಳು ಆಗುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ನಿಶ್ಚಿತ ದೊಡ್ಡ ಸಾಧನೆ ಅದು. ಇರಲಿ, ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ, ಬಟ್ ಈಗ ಮಾತ್ರ ಎಲ್ಲರ ಸಹಾಯ ಸಹಕಾರದಿಂದ ಇವು ಆಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕೇಂದ್ರೀಯ ವಿದ್ಯಾಲಯ ಇವತ್ತೇನಾದರೂ ಬಂದರೆ ಮೊದಲನೇ ಕ್ರೆಡಿಟ್ ಹೋಗೋದು ಗೋಷ್ಠದ ನಮ್ಮ ಏನಪ್ಪ ಅಂದ್ರೆ ಸೌದಿಯವರಿಗೆ, ಅದರ ನಂತರ ಜೊಲ್ಲೆಯವರಿಗೆ, ಆನಂತರ ಪ್ರಿಯಾಂಕಾ ಅವರಿಗೆ. ಅದೇನು ಪ್ರಶ್ನೆ ಇಲ್ಲ. ಯಾರು ನಮ್ಮದು ಅದರಿಂದ ಯಾರು ದೊಡ್ಡವರು ಆಗೋದಿಲ್ಲ, ಸಣ್ಣವರು ಆಗೋದಿಲ್ಲ. ಇದ್ದ ವಾಸ್ತುಸ್ಥಿತಿಗಳನ್ನು ಇವತ್ತಿಗೆ ಗೊತ್ತಿದ್ದಂಥ ವಸ್ತುಸ್ಥಿತಿನ ನಾವು ಮಾತಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಶಿಕ್ಷಣ ಎಲ್ಲ ಫ್ರೀ ಸಿಗಲಿ ಎಲ್ಲರಿಗೂ, ಇದು ಬೇಡಿಕೆ ಹೊಂದಿದ್ದು ಜನಸಾಮಾನ್ಯರದ್ದು ಹೌದು. ಯಾಕಂದ್ರೆ ಹೈಯರ್ ಎಜುಕೇಷನ್ ತನಕ ಫ್ರೀ ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಭೂಮಿ ಮೇಲೆ ನಡೆದಾರೋ ದೇವರು ಯಾರಿದ್ದಾರೆ ಅದು ನೀವು ಅಂತ ತಿಳ್ಕೊಂಡ್ಬಿಟ್ಬಿಟ್ರಿ. ಅದು ಮಾಡದೇ ಇದ್ದಾಗ ಸಹಜವಾಗಿ ಟಿಪ್ಪಲ್ಲಿ ಬರುವಂಥದ್ದು. ಈಗ ಮಾಡಿದ್ದು ಸಾಧನೆ ಕೇಂದ್ರೀಯ ವಿದ್ಯಾಲಯ ತಂದಿರಿ. 57ರಲ್ಲಿ ಒಂದು ಗ್ರ್ಯಾಂಡ್ ಅಂತ 57ರಲ್ಲಿ ಇಡೀ ರಾಷ್ಟ್ರ ತುಂಬ ಅದರಲ್ಲಿ ಅಥಣಿಗೂ ಸಮೀಪದಲ್ಲಿ ಆಗಿದ್ದು ಖುಷಿ ಕೊಡುವ ವಿಷಯ. ಅದಕ್ಕೆ ಎಲ್ಲರ ಸಹಾಯ ಸಹಕಾರದ ಜೊತೆಗಿನ್ನ ನಿಮ್ಮ ಅಭಿಮಾನಿಗಳು ಸತೀಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಸೌದಿಯವರಾಗಿರ್ಬೋದು, ನಿಮ್ಮ ಅಭಿಮಾನಿಗಳು ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಉತ್ತಮ. ಇಲ್ಲಿಂದ ಅಲ್ಲಿ ಹೋಗುವಂಥ ಅವಶ್ಯಕತೆ ಇತ್ತು ಅನ್ನುವಂಥದ್ದು ತನಿಖೆ ಆಗಲಿ, ಅದಕ್ಕೆ ಸತ್ಯ ಹೊರಗೆ ಬರಲಿ. ಇದರಲ್ಲಿ ಯಾರು ತಪ್ಪಿತಸ್ಥರು, ಏನು ಸೌದಿಯವರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ
ನಮ್ಮ ಜಾರಕಿಹೊಳಿ ಅವರ ಏನಪ್ಪ ಬೆಂಬಲಿಗಳಂತ ನಿಂಗಪ್ಪ ಕರೇನವರು ಮತ್ತು ಅವ್ರು 4 ಜನ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಕರೆ ಹೇಳ್ತಾ ಇದ್ದಾರೆ. ಸತ್ಯ ಹೊರಗೆ ಬರಲಿ. ಯಾಕಂದರೆ ಜನ ವೇಟ್ ಮಾಡಲಿಕ್ಕಿದ್ದು ಇವರಿಬ್ಬರಲ್ಲಿ ಸತ್ಯವಂತರು ಯಾರು ಅನ್ನುವಂಥದ್ದು. ಕರೇನವರ ಸೌದಿಯವರ ನೋಡೋಣ ಏನಾಗ್ತದೆ ತನಗಿಂದ ಗೊತ್ತಾಗುವಂಥ ವಿಷಯ ಅಂತ ಹೇಳ್ತಾ, ಜೊತೆಗೆ ಈ ಕೇಂದ್ರೀಯ ವಿದ್ಯಾಲಯ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಊರಿಗೆ ಬರುವಂಥದ್ದು ಎಲ್ಲರೂ ಸಿಗುವಂಥದ್ದಾದ್ರೆ ಇನ್ನೂ ಖುಷಿ ಪಡುವ ವಿಷಯ. ಆ ದಿಶೆಯಲ್ಲಿ ನಮ್ಮ ಈಗಿನ ಹಾಲಿ MP ಪ್ರಿಯಾಂಕಾ ಜಾರಕಿಹೊಳಿ ಜೊತೆಗೆ ಜೊಲ್ಲೆಯವರು, ಅದರ ಜೊತೆಗೆ ನಮ್ಮ ಸೌದಿಯವರು ಎಲ್ಲರೂ ಒಟ್ಟಿಗಿಂದ ಪ್ರಯತ್ನ ಮಾಡಿ ಮತ್ತು ಸತೀಶ್ ಜಾರಕಿಹೊಳಿ ಸಹಿತ ಒಟ್ಟಿಗಿಂದ ಪ್ರಯತ್ನ ಮಾಡಿ ಇಡೀ ದೇಶದ ತುಂಬ ಮತ್ತು ರಾಜ್ಯದ ತುಂಬ ಫ್ರೀ ಎಜುಕೇಷನ್ ಗ್ಯಾರಂಟಿ ತಂದರೆ ಭಾಳ ಖುಷಿ ಪಡೋ ವಿಷಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಆಗ್ತದೆ. ಈ ಥರ ಇದು ಸತ್ಯ ಕೈಗೊಂಡೆ ವಂದನೆಗಳು.